ಸರ್ಕಾರ ವಿರುದ್ಧ ಬಡವರ ಸಮಾಧಿ ಮೇಲೆ ಸರ್ಕಾರ, ಲೂಟಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ, ಲವ್ ಜಿಹಾದಿ ಸರ್ಕಾರ. ಇದು ಒಂದು ರೀತಿ ಪಾಕಿಸ್ತಾನ ಸರ್ಕಾರದಿಂದ ಆಡಳಿತ ಮಾಡ್ತಿದ್ದಾರೆ. ಆದ್ರೆ ಮಂತ್ರಿಗಳು ತಲೆರಟೆ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರ್ಯಾರು ಹೆಸರು ಹೇಳಲ್ಲ, ಸರ್ಕಾರಿ ಒಬ್ಬ ಶಾಸಕರು ಅಧಿಕಾರಿಗಳು, ಸಂತೋಷ್ ಲಾಡ್, ಆ ಛತ್ರಪತಿ ಶಿವಾಜಿ ಯಾವ ವಂಶ, ಮರಾಠ ವಂಶ, ಹಿಂದೂ ಹುಲಿ ಅಂತ ಸಮಾಜದಲ್ಲಿ ಹುಟ್ಟಿ ಪ್ರತಿ ದಿವಸ ಕೇಂದ್ರ ಯೋಧರ ಬಗ್ಗೆ ಅಪನಂಬಿಕೆ. ಅವನು ಯಾವನಲ್ಲ ಕೊತ್ತ, ಅವನು ಕೊತ್ತಲ್ಲ, ಕೊತ್ವಾಲ, ಅವನು ಅಯೋಗ್ಯ. ಇದೇ ಭಾಷೆ ಅಯೋಗ್ಯ. ಅವನು ಮಂಜುನಾಥ್, ಅವನು 4 ಫ್ಲೈಟ್ ಬಿಟ್ರೆ ಆಗ್ಬಿಡ್ತಾ ಸಾಕ್ಷಿ. ಇವ್ರ ಅಜ್ಜಿ ಯಾವ್ದ್ರ ಹೊಡಿಬೇಕಂದ್ರೆ ಮಕ್ಳಿಗೆ, ಇವ್ರಿಗೆಲ್ಲ ಈ ರೀತಿ ಯೋಧರ ಬಗ್ಗೆ ಅಪನಂಬಿಕೆ ಮಾಡ್ತಾರೆ. ಮೋದಿ ಬಗ್ಗೆ ಆಮೇಲೆ ಜವಾಬ್ದಾರಿ ಸ್ಥಾನಕ್ಕಿಂತ ಸಚಿವರು ದಿನನಿತ್ಯ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಒಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲ, ಇನ್ನೊಂದು ಕಡೆ ಸಾಕ್ಷಿ ಕೇಳ್ತಾರೆ. ನಾಚಿ ಹೋಗಲ್ಲ ನಿಮಗೆ? ಯಾರು ಎಷ್ಟು ಜನ ನಮ್ಮ ಇವರು ಮನಮೋಹನ್ ಸಿಂಗ್ ಅಧಿಕಾರದಾಗಿದ್ದಾಗ ಎಷ್ಟು ಜನ ಟಾರ್ಗೆಟ್, ಸುಮಾರು ಎಷ್ಟು ಜನ ಸತ್ರು ಅಮಾಯಕರು? ಇನ್ನು ಸಾಕ್ಷಿ ಬಗ್ಗೆ ವಿಡಿಯೋ ಸಮೇತ ಬಿಡುಗಡೆ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ. ಇಂಥವ್ರಿಗೆಲ್ಲ ಯಾರು ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಭಾರತ ಮಾತಿಗೆ ಅವಮಾನ ಮಾಡಿದೆ, ಯೋಧನ ಅಪಮಾನ ಮಾಡೋದು ಒಂದೇ. ಯೋಧರು ರೈತರು 2 ಕಣ್ಣು, ಜೈ ಜವಾನ್ ಜೈ ಕಿಸಾನ್. ರೈತರು ಇರೋದಕ್ಕೋಸ್ಕರ ಬಟ್ ತುಂಬ ಊಟ ಮಾಡ್ತಾ ಇದ್ವಿ, ಯೋಧರಿಂದ ಕಣ್ತುಂಬ ನಿದ್ರೆ ಮಾಡಿ, ಇದನ್ನು ಮರಿಬಾರ್ದು. ಆಕಾಶ ಗುಗಳು ಯಾರ ಮೇಲೆ ಬೀಳುತ್ತೆ? ಅವನಿಗೆ ಬೀಳುತ್ತೆ. ಆ ಛತ್ರಪತಿ ಶಿವಾಜಿ ವಂಶಕ್ಕೆ ಅವಮಾನ. ಇವನು ಇಂಥವ್ರಿಗೆಲ್ಲ ಜನ ಓಡ್ಸೇ ಹೊಡಿಬೇಕು. ಅವನು ಇನ್ನೊಬ್ಬ ಮಂಜುನಾಥ್, ಅವನು ಕೊತ್ವಾಲ, ಅವನು ಮೋಸ್ಟ್ಲಿ ಆ ವಂಶಸ್ಥರಿರ್ಬೇಕು ಅನ್ಸುತ್ತೆ. ಇದೇ ತಾನೇ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಾಧನೆ. ಮೋದಿಯವರು ಕಾಲಕ್ಕೆ ಡೈರೆಕ್ಷನ್ ಕೊಟ್ಟು ಹಣ ಬಿಡುಗಡೆ ಮಾಡಿ ಮುಕ್ತವಾಗಿ ಫ್ರೀ ಹ್ಯಾಂಡ್ ಕೊಟ್ಟರು. ಇದು ಆ ಕ್ರೆಡಿಟ್ ಆಪರೇಷನ್ ಸಿಂಧೂರ ಕೇಂದ್ರ ಸರ್ಕಾರ ಮೋದಿಯವರು ಮತ್ತು ಯೋಧರಿಗೆ ಸೇರುತ್ತೆ. ಆಯ್ತು, ನಾಳೆ ಸಾಧಾರಣ ಸಮಾವೇಶ ಬಿಡ್ರಿ, ಅಧಿಕಾರಿಗಳು ಸಭೆ ಮಾಡಲಿ, ಹಂಗೆ ನಿಮ್ಗೆ ಕ್ರೆಡಿಟ್. ಒಂದು ಕೇಂದ್ರದಲ್ಲಿ ಒಂದು ರೀತಿ, ನಿಮ್ದು ಇಲ್ಲಿದು ಒಂದು ರೀತಿನ, ನೀವ್ಯಾಕೆ ವೇದಿಕೆ ಮೇಲೆ ಕೂರ್ತೀರಂದ್ರೆ ನಿಮ್ಗೆ ಕ್ರೆಡಿಟ್ ಹಂಗ್ರೆ ಕೂರಿಸ್ರಿ. ಅಧಿಕಾರಿಗಳು ಬಿಡ್ರಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಆಯಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರು ಮಾಡಲಿ. ನೀವ್ಯಾಕೆ? ನಿಮಗೇನು ಸಂಬಂಧ? ನಿಮಗೇನು ಸಂಬಂಧ? ಇವತ್ತು ಗೃಹಲಕ್ಷ್ಮಿ ಬಿಡುಗಡೆ ಆಗ್ಲೇ ಎಲ್ಲ ವಿದ್ಯುತ್ ದರ ಜಾಸ್ತಿ ಏರಿಸ್ಯಾರೆ, ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ದರ ಜಾಸ್ತಿ ಏರಿಸ್ಯಾರೆ. ಮಾಧ್ಯಮ ಸ್ನೇಹಿತರು ಇನ್ನೊಂದು ದಯಮಾಡಿ ಇಂಪಾರ್ಟೆಂಟ್ ಇದೆ, ಇದು ನೋಟ್ ಮಾಡ್ಕೊಳ್ರಿ. ಅತಿವೃಷ್ಟಿಯಲ್ಲಿ ನಾವು ಒಂದು ಮನೆಗೆ 5 ಲಕ್ಷ 3 ಲಕ್ಷ ಕೊಟ್ಟಿದ್ವಿ. 5 ಲಕ್ಷ 3 ಲಕ್ಷ ಕೊಟ್ಟಿದ್ವಿ ಮನೆ ಬಿದ್ದವರಿಗೆ. 4,500 ಮನೆಗಳು ಕೊಡಿಸಿದ್ವಿ ನಾವು. ಹೊಸದಾಗಿ ಮನೆಗಳನ್ನ ಕಟ್ಟಿರು. ನಾನು ಅಧಿಕಾರದಾಗಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ನಾನು ಜನರ ಋಣವನ್ನು ತೀರ್ಸಕ್ಕಂಥ ಪ್ರಯತ್ನ ಮಾಡಿದೆ. 5 ಲಕ್ಷ ಪೂರ್ಣ ಕಂತು ಕೊಟ್ವಿ. ಒಂದು ಮನೆಗೆ 5 ಲಕ್ಷ ಪೂರ್ಣ ಕೊಟ್ಟಿದ್ವಿ ಅತಿವೃಷ್ಟಿಲಿ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡಬೇಕು. 5 ಲಕ್ಷ ಪೂರ್ಣ ಕೊಟ್ವಿ. ಯಾರು ಮನೆಗಟ್ಟಕ್ಕೆ ವಿಳಂಬ ಮಾಡಿದ್ರು ಆ ಮನೆಗಳಿಗೆ ನಾವು ಅಧಿಕಾರದಾಗಿದ್ದ, ನಮ್ಮ ಸರ್ಕಾರದಾಗ 1 ಕಂತು 2 ಕಂತು ಬಂದಿದೆ. ದಿವಸ ಜನರು ಬರ್ತಾ ಇದ್ದಾರೆ. ಆ ಫೈಲ್ ಕಡತ ಆರ್ಥಿಕ ಇಲಾಖೆಯಲ್ಲಿ ಹೋಗಿ ಕೂತಿದೆ. ಬರಬೇಕಾದ ಬಾಕಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ನಾನು ಕೇಳಿದ್ರೆ, ಸರ್ ಹಣ ಇಲ್ಲ ಸರ್, ಎಲ್ಲಿಂದ ಬಿಡುಗಡೆ ಮಾಡಬೇಕು? ಶಿಕ್ಷಕರ ಹಣ ಇಲ್ಲ, ಪೊಲೀಸರ ಹಣ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ. ಇದು ಸತ್ಯ. ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮನೆಗಳಿಗೆ ಫಸ್ಟ್ ಹಣ ಬಿಡುಗಡೆ ಮಾಡಿ. ಅದಕ್ಕೋಸ್ಕರ ಇದು ಲೂಟಿ ಸರ್ಕಾರ. ಬಡವರ
ಮೇಲೆ ಸಮಾಧಿ ಕಟ್ಟಿ ಸಮಾವೇಶ ಮಾಡ್ತೀರಿ ಯಾವ ಪುರುಷಾರ್ಥಕ್ಕೋಸ್ಕರ?